ನಮಸ್ಕಾರ ರೀ. ಹೆಂಗದರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಾಗ ಇನ್ಸ್ಟಂಟಾಗಿ 1 ಕಪ್ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರೀತಿ ಹಗುರವಾಗಿರತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ಈ ರೆಸಿಪಿ ಮಾಡೋಕ್ಕೆ ಅಕ್ಕಿನ ರಾತ್ರಿ ನೆನೆ ಹಾಕಬೇಕಂತೇನಿಲ್ಲ. ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಾಗ ಮಾಡ್ಕೋಬೋದು. ನೋಡತ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಈ ರೆಸಿಪಿ ಬಂದೈತೆ ಅಂಥೇಳಿ. ನಾವು ಈ ರೆಸಿಪಿನ ನೀರಿನ ಹಬೆಯಲ್ಲಿ ಬೇಯಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದ್ರಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡೋಕ್ಕೆ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ 2 ರಿಂದ 3 ಸರ್ತಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡು 1 ಗಂಟೆ ನೆನೆಯೋಕೆ ಇಟ್ಟಿದ್ನಿ ರೀ. ನೋಡ್ರಿ ಇವಾಗ ಅಕ್ಕಿ ನೆನೆದಾವು. ಈ ರೀತಿ ಒಂದು ಅಕ್ಕಿ ಒಳಗೆ 2 ತುಂಡಾಗಿ ನೆನೆದ್ರೆ ಅಕ್ಕಿ ಸಾಕು. ನಿಮ್ಗೆ ಟೈಮ್ ಇಲ್ಲ ಅಂತಂದ್ರೆ ನೀವು ಅರ್ಧ ಗಂಟೆ ಆದರೂ ನೆನೆಸ್ಕೊಳ್ಬೋದು. ನೆನೆಸ್ಕೊಳ್ಳುವಾಗ ಸ್ವಲ್ಪ ಬಿಸಿ ನೀರನ್ನ ಹಾಕಿ ನೆನೆಸ್ಕೊಂಡ್ರೆ ಅಕ್ಕಿ ಬೇಗ ನೆನಿತಾವ್ರಿ. ನೋಡ್ರಿ ಇವಾಗ ಈ ರೀತಿ ನೆನೆಸಿದಂಥ ಅಕ್ಕಿನ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕಿ ಮಿಕ್ಸಿ ಮಾಡಿಕೊಂಡು ಬರಾತೇನಿ. ಇವಾಗ ನಾವು ಯಾವ ಕಪ್ನಾಗ ಅಕ್ಕಿನ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ನಾನಿಲ್ಲೇ ತೊಗೊಂಡೇನಿ. ಈ ಮೊಸರಿಗೆ ಒಂಚೂರು ನೀರನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬರಬೇಕ್ರಿ. ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬಾರ್ದು, ಒಂಚೂರು ತರಿಯಾಗಿ ಇರಬೇಕು. ರವೆ ಇರ್ತೈತಲ್ಲ, ಸಣ್ಣ ರವೆ, ಆ ರೀತಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡ್ರಿ ಇವಾಗ ಈ ಪೇಸ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನಿ. ಅಕ್ಕಿನ ಪೂರ್ತಿ ರಾತ್ರಿ ಇಡೀ ಎಲ್ಲ ನೆನೆಸಿ ದೋಸೆ ಮತ್ತು ಪಡ್ಡನ್ನು ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಇನ್ಸ್ಟಂಟಾಗಿ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಮನೆಯವ್ರಿಗೆಲ್ರಿಗೂ ಬ್ರೇಕ್ಫಾಸ್ಟ್ ರೆಸಿಪಿಗಾಗಿರ್ಬೋದು ಭಾಳ ಸೂಪರಾಗಿರ್ತೈತಿ. ನೋಡ್ರಿ ಈ ರೀತಿ ಮಿಕ್ಸಿಂಗ್ ಬೌಲ್ಗೆ ಪೂರ್ತಿ ಹಾಕೊಂಡಿಂದ 1 ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಈ ಹಿಟ್ಟನ್ನು ಕೇವಲ 10 ನಿಮಿಷ ನೆನೆಯೋಕ್ಕಿಟ್ರೆ ಸಾಕು. ಈ ಕಡೆ ಹಿಟ್ಟು ನೆನೆಯೋ ಮಟ್ಟ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಒಗ್ಗರಣೆಗೆ ಒಂಚೂರು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ ಈ ರೀತಿ ಒಂದು ಪುಟ್ಟ ಒಗ್ಗರಣೆನ ಕೊಟ್ಕೊಳತ್ತೇನೆ. ಈ ರೀತಿ ಮಾಡೋದು ನಿಮ್ಗೆ ಬೇಡ ಅಂತಂದ್ರೆ ನೀವು ಪ್ಲೇನಾಗಿ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಬೇಕಂದ್ರೆ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರು ಬರ್ತೈತ್ರಿ. ನೋಡ್ರಿ ಈ ಕಡೆ ನಾನು ಪೂರ್ತಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿಂದ ಒಂದು ಪೂರ್ತಿ ರೌಂಡ್ ಆಗಿರೋ ಪ್ಲೇಟ್ನ ತೊಗೊಂಡು ಒಂಚೂರು ಎಣ್ಣೆನ ಹಾಕಿ ಎಣ್ಣೆ ಪೂರ್ತಿ ಸ್ಪ್ರೆಡ್ ಮಾಡಿ ಇಟ್ಕೊಂಡೇನಿ. ಇವಾಗ ನೋಡ್ರಿ 10 ನಿಮಿಷ ಬಿಟ್ಟು ಈ ನಾವು ಮಿಕ್ಸಿಗೆ ಹಾಕ್ಕೊಂಡಿರುವಂಥ ಹಿಟ್ಟನ್ನು ನೋಡಾತೇನಿ. ಹಿಟ್ಟು ಪೂರ್ತಿಯಾಗಿ ನೆನೆದೈತಿ. ಇವಾಗ ನಾವು ರೆಡಿ ಮಾಡಿಟ್ಟಂಥ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಬೇಕಾದ್ರೆ ಹಾಕಿನೂ ಮಿಕ್ಸ್ ಮಾಡ್ಕೊಳ್ಬೋದು. ಅಂತಂದ್ರೆ ಈರುಳ್ಳಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಅಥವಾ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ಎಲ್ಲ ನಾನು ಮಸಾಲೆನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಈನೋ ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊಳಕತ್ತೇನಿ. ಈನೋ ಪೌಡ್ರನ್ನ ಹಾಕಿ ಮಾಡೋದ್ರಿಂದ ಒಂಚೂರು ರೆಸಿಪಿ ಫ್ಲಫಿಯಾಗಿ ಮತ್ತು ಉಬ್ಬಿ ಬರ್ತೈತೆ ಅಂಥೇಳಿ. ಅಕಸ್ಮಾತ್ ನಿಮ್ಗೆ ಈನೋ ಹಾಕೋದು ಇಷ್ಟ ಇಲ್ಲ ಅಂತಂದ್ರೆ ನೀವು ಅಕ್ಕಿನ ರಾತ್ರಿನ ನೆನೆಸಿ ಬೆಳಿಗ್ಗೆ ಈ ಬ್ರೇಕ್ಫಾಸ್ಟ್ನ ಆರಾಮಾಗಿ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ಎಲ್ಲನೂ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ನಾನು ಒಂದು ಗಟ್ಟಿ ಪ್ಯಾನ್ನ ಇಟ್ಟು ಒಂದು ಸ್ಟ್ಯಾಂಡ್ನ ಇಟ್ಟು ಸ್ವಲ್ಪ ನೀರನ್ನ ಹಾಕಿ ಕುದಿಯೋಕೆ ಇಟ್ಕೊಂಡೇನಿ. ಇವಾಗ ನಾವು ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಟಂಥ ಬಟ್ಲನ ಇದಕ್ಕೆ ಇಟ್ಟು ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಪೂರ್ತಿ ಮಿಶ್ರಣನ ಈ ಬಟ್ಲು ತುಂಬ ಸ್ಪ್ರೆಡ್ ಮಾಡಿ ನೀಟಾಗಿ ಒಂದೇ ಸಮ ಆಗೋಂಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕ್ರಿ. ನೋಡ್ರಿ ಸ್ಪ್ರೆಡ್ ಮಾಡಿಂದ ಈ ರೀತಿ ಒಂದು ಮುಚ್ಚಳನ ಮುಚ್ಚಿ ಪೂರ್ತಿ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ನ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ರೆಸಿಪಿ ರೆಡಿ ಆಗಿರ್ತೈತಿ. ನೋಡ್ರಿ ಇವಾಗ ಪೂರ್ತಿಯಾಗಿ ರೆಡಿ ಆಗೈತಿ. ನಾನಿಲ್ಲಿ 10 ನಿಮಿಷ ಬಿಟ್ಟು ನೋಡಾಕತ್ತೇನಿ. ಇವಾಗ ಒಂಚೂರು ಖಾರ ಪುಡಿನ ಮೇಲೆ ಈ ರೀತಿ ಉದುರಿಸ್ಕೊಳತ್ತೇನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಮಾಡ್ಕೊಳ್ಬೋದು. ನೋಡ್ರಿ ಕೇವಲ 10 ನಿಮಿಷದಾಗ ಈ ರೀತಿ ಬ್ರೇಕ್ಫಾಸ್ಟ್ನ ನಾವು ಮಾಡ್ಕೊಳ್ಬೋದು. ಈ ರೀತಿ ಮಸಾಲೆನ ಹಾಕಿ ಮಾಡೋದ್ರಿಂದ ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ ರೀ, ಹಂಗೆ ತಿನ್ಬೋದು. ಬೇಕಂತಂದ್ರೆ ಚಟ್ನಿ ಮಾಡ್ಕೊಳ್ಬೋದು.
ನೋಡ್ರಿ ಇವಾಗ ಪೂರ್ತಿ ತನ್ಗೆ ಆಗಾಕ ಬಿಟ್ಟು ಅಂತಂದ್ರೆ ಕೈಗೆ ಎಟ್ಕುವಷ್ಟು ಬಿಸಿ ಇದ್ರೆ ಸಾಕು. ಈ ರೀತಿ ಒಂದು ಚಾಕು ತಗೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿ ಇಟ್ಕೊಂಡ್ರೆ ಈ ಒಂದು ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಡೋಕ್ಲಾ ರೆಸಿಪಿ ರೆಡಿ ಆಗುತ್ತೆ. ಭಾಳ ಫ್ಲಫಿಯಾಗಿ ಬರ್ತೈತ್ರಿ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟು ರುಚಿಯಾಗಿರ್ತೈತಿ. ನೀರಿನ ಹಬೆಯಲ್ಲಿ ನಾವು ಬೇಯಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದ್ರಿ. ಈ ರೆಸಿಪಿ ಮಕ್ಕಳ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ಆದ ರೆಸಿಪಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ ಇವಾಗ ನಾನಿಲ್ಲಿ ಸ್ಕ್ವೇರ್ ಶೇಪ್ ಒಳಗೆ ಈ ರೆಸಿಪಿನ ಕಟ್ ಮಾಡ್ಕೊಳಕತ್ತೇನಿ. ನೀವು ನೋಡತ್ತಿರ್ಬೋದು. ಇವಾಗ ನೋಡ್ರಿ ಸ್ವಲ್ಪನೂ ತಟ್ಟೆಗೆ ಅಂಟೋದಿಲ್ಲ, ಏನಿಲ್ಲ, ಎಷ್ಟು ನೀಟಾಗಿ ಈ ರೆಸಿಪಿ ಬರ್ತೈತೆ ಅಂಥೇಳಿ ನೋಡತ್ತಿರ್ಬೋದು. ತುಂಬಾ ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಈ ರೆಸಿಪಿ ಬರ್ತೈತ್ರಿ. ಇದೇ ರೀತಿ ಎಲ್ಲ ಪೀಸ್ನು ನಾವು ನೀಟಾಗಿ ತೆಗೆದಿಟ್ಕೊಳ್ಬೇಕು. ನೋಡತ್ತಿರ್ಬೋದು ನೀವು. ನಾನು ಚಾಕು ಕೂಡ ಯೂಸ್ ಮಾಡ್ತಾ ಇಲ್ಲ, ಕೈಲೇ ಪೂರ್ತಿಯಾಗಿ ಎಷ್ಟು ನೀಟಾಗಿ ಬರತೈತೆ ಅಂತ ಹೇಳಿ. ಈ ರೆಸಿಪಿನ ನೀವು ರವಾನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ರವಾನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಸಿಪಿನ ನಾನು ಈಗಾಗಲೇ ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ರೆ ನೀವು ಆ ರೆಸಿಪಿನೂ ಕೂಡ ಚೆಕ್ ಮಾಡ್ಕೊಳ್ಬೋದು. ನೋಡತ್ತಿರ್ಬೋದು ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬಂದೈತೆ ಅಂಥೇಳಿ. ತಿನ್ನೋಕ್ಕೂ ಕೂಡ ಅಷ್ಟು ರುಚಿಯಾಗಿರ್ತೈತ್ರಿ. ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.